ನೋಡಿದ್ರೆ ಭಯ ಆಗ್ತೀರಾ ನೀವು. 1500 ರೂಪಾಯಿ ಡ್ರಾಪ್ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೂಲ್ ಮಿನಿ ಟ್ರೆಕ್ ಚಾನಲ್ಗೆ. ನೆನ್ನೆ ಅಂತೂ ಅದೃಷ್ಟದ ದಿನಾನೇ ಇತ್ತು, ಯಾಕಂದರೆ ಪರ್ಸ್ನಲ್ ಬಾಡಿಗೆ ಮತ್ತು ಪೋರ್ಟ್ರಲ್ಲಿ ರಾತ್ರಿ ಬರೋವಾಗ ಮನೆಗೆ ಬಂತು ಡೈರೆಕ್ಟು. 37 ಕಿಲೋಮೀಟ್ರ್ ದೂರ ಇದ್ದೆ, ಒಂದು 10 ಕಿಲೋಮೀಟ್ರ್ ಬಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ 10 ಕಿಲೋಮೀಟ್ರ್ ಬಂದಮೇಲೆ 18 ಕಿಲೋಮೀಟ್ರ್ ಏನಾಯಿತು, ನಮ್ಮ ಮನೆ ಹತ್ರನೇ ಬಾಡಿಗೆ ಬಂತು. ಖುಷಿ ಆಯಿತು. 6,600 ರೂಪಾಯಿದು ಟೋಟಲು 3,000 ದುಡಿದಿರೋದು. ನೆನ್ನೆ 500 ಡೀಸೆಲ್ ತೆಗೆದ್ರೆ 2,500 ಮಿಕ್ಕಿತ್ತೆ. ಖುಷಿ ಆಗುತ್ತೆ ಈ ಥರ. ಮನೆ ನೈಟು ಬಂದಿದ್ದೆ 10:30ಗೆ. ಆ ಟೈಮಲ್ಲಿ ಯಾವುದೂ ಬಾಡಿಗೆ ಬೀಳೋದಿಲ್ಲ ಡ್ಯೂಟಿ, ಆದ್ರೂ ಒಂದು ಬಂತು. ಖುಷಿಯಿಂದ ಮನೆಗೆ ಬಂದೆ ಆರಾಮಾಗಿ. ಇವತ್ತು ಬೆಳಗ್ಗೆ ಟೈಮ್ ಬಂದು 10 ಗಂಟೆ 40 ನಿಮಿಷ, ಇನ್ನೂ ಯಾವುದೂ ಡ್ಯೂಟಿ ಬಂದಿಲ್ಲ. ಆನಲ್ಲೇ ಇದೆ ಪೋರ್ಟ್ರು ಮತ್ತು ಅಂಕಲ್ ಡೆಲಿವರಿ. ಇವಾಗ ಲಾಗಿನ್ ಅವರ್ಸ್ ತೋರಿಸ್ತಾ ಇದೆ ನೋಡಿ, ಕಾಣಿಸಲ್ಲ ನಿಮಗೆ. 37 ಅವರು ಮತ್ತು 88 ಕಾಂಪಿಟೇಷನ್ ಸ್ಕೋರು. ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಮೈ ಟಾರ್ಗೆಟಲ್ಲಿ ನೋಡಿದ್ರೆ 0 ತೋರಿಸ್ತಾ ಇದೆ. ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಇನ್ನೂ ರಿಸೀವ್ ಮಾಡ್ತಾ ಇಲ್ಲ. ನೋಡೋಣ, ನಾಳೆ ಒಂದು ದಿನ ಇರೋದು, ಸಂಡೇ ಲಾಸ್ಟು. ಸೋಮವಾರದಿಂದ ಮತ್ತೆ ಪ್ರೈಮ್ ಪಾರ್ಟ್ನರ್ ಆಗ್ತೇನೋ ಇಲ್ಲ ನನಗೂ ಡೌಟ್. ಯಾಕಂದರೆ ಅದೊಂದು ತೋರಿಸ್ಬಿಟ್ಟಿದ್ರೆ ಅವ್ರು ಕೊಟ್ಟಿರೋದೇ ಮಿನಿಮಮ್ ಟಾರ್ಗೆಟು 30 ಅವರು. ನನಗೆ 37 ಅವರ್ ಆಗಿದೆ. ನೋಡೋಣ, ಖುಷಿ ಆಗುತ್ತೆ. ಆದರೆ ಪ್ರೈಮ್ ಪಾರ್ಟ್ನರಲ್ಲಿ ಬಂದರೆ ಒಂದು 800 ರೂಪಾಯಿ ಡ್ಯೂಟಿ ಬಂದಿತ್ತು, ಆಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 10 ಸೆಕೆಂಡ್ ಡಿಲೇ ಇರೋದ್ರಿಂದ. ನೋಡೋಣ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇವತ್ತು ಶನಿವಾರ ಬೇರೆ, ಟ್ರಾಫಿಕ್ ಜಾಸ್ತಿ ಇರೋಲ್ಲ. ಯಾವುದಾದ್ರೂ ಬಾಡಿಗೆ ಬಂದರೆ ಸರಿ ಇರುತ್ತೆ ಅಂತ ನಾನು ಕೂತ್ಕೊಂಡಿದ್ದೀನಿ. ಯಾವುದೂ ಬರ್ತಾ ಇಲ್ಲ ಗುರು. ಬೇಗ ಇವತ್ತು ನೆನ್ನೆ ಚೆನ್ನಾಗಿ ಬಂತು. ಪರ್ಸನಲ್ ಡ್ಯೂಟಿ ಒಂದು 1,200 ರೂಪಾಯಿ ಕೊಟ್ಟರು, 1,200 ರೂಪಾಯಿ. ಮತ್ತು ಒಂದು 700 ರೂಪಾಯಿ ಡ್ಯೂಟಿ ಮಾಡಿದ್ದೀನಿ, ಒಂದು 500 ರೂಪಾಯಿದು. ಮತ್ತು ರಾತ್ರಿ ಬರೋವಾಗ 600 ರೂಪಾಯಿ ಡ್ಯೂಟಿ ಮಾಡ್ಕೊಂಡ್ಬಂದಿದ್ದೀನಿ. ಖುಷಿ ಆಗುತ್ತೆ ಈ ಥರ ಬಂದರೆ ಡ್ಯೂಟಿ ಮಾಡೋಕ್ಕೆ. ನೋಡೋಣ, ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಏನು ಮಾಡೋದಪ್ಪ ಗೊತ್ತಾಗ್ತಾಯಿಲ್ಲ. ನೋಡೋಣ, ಅಂಕಲ್ ಡಿಲಿವರಿನೂ ಇಲ್ಲ, ಯಾವುದೂ ಇಲ್ಲ. ಯಾವುದಾದ್ರೂ ಬಂದರೆ ಅಪ್ಡೇಟ್ ಮಾಡ್ತೀನಿ ಮತ್ತೆ ನಿಮ್ಗೆ. ಇವಾಗ ಒಂದು ಜಸ್ಟು ಅಂಕಲ್ ಡೆಲಿವರಿಲಿ ಒಂದು ಡ್ಯೂಟಿ ಆಕ್ಸೆಪ್ಟ್ ಮಾಡಿದ್ದೀನಿ. ಥಣಿಸಂದ್ರದಿಂದ ಕಾವೇರಿ ಲೇಔಟು ಡ್ರಾಪ್ ಇರೋದು. ಇಷ್ಟೊತ್ತು ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾವುದೋ ಡ್ಯೂಟಿ ಬಂದಿರಲಿಲ್ಲ. ಇವಾಗ ಟೈಮ್ ಬಂದು 11 ಗಂಟೆ 18 ನಿಮಿಷ ಆಗೈತೆ. ಅಂಕಲ್ ಡೆಲಿವರಿಲಿ ಎತ್ಕೊಂಡಿದ್ದೀನಿ, ಆಕ್ಸೆಪ್ಟ್ ಮಾಡಿದ್ದೀನಿ. 16 ಕಿಲೋಮೀಟರ್ ಡ್ರಾಪ್ ಇರೋದು, 3 ಕಿಲೋಮೀಟರ್ ಪಿಕಪ್ ಇದೆ. ಕಸ್ಟಮರ್ ಕಾಲ್ ಮಾಡಿದ್ದೆ, ಬನ್ನಿ ಸರ್ ಏನೋ ಒಂದು 8 ಸಿಂಕ್ ಇದೆ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಆಕ್ಸೆಪ್ಟ್ ಮಾಡಿದ್ದೀನಿ. ಗೌರ್ಮೆಂಟ್ ಕಾಂಪ್ಲೆಕ್ಸು ಥಣಿಸಂದ್ರ ಪಿಕಪ್ ಇರೋದು. ಡ್ರಾಪ್ ಬಂದು ಕಾವೇರಿ ಲೇಔಟು. ತೋರಿಸ್ತೀನಿ ನೋಡಿ ನಿಮಗೆ, ಕಾಣಿಸ್ತಾ ಇದೆಯಾ? ಅಮೌಂಟ್ ಬಂದು 667 ರೂಪಾಯಿ. ಅದರಲ್ಲಿ ಬೇರೆ ಕಮಿಷನ್ ಕೊಡಬೇಕು. ಪಿಕಪ್ ಬಂದು 3 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಐತೆ. 2.6 ಕಿಲೋಮೀಟ್ರ್ ಇದೆ. ಟ್ರಾಫಿಕ್ ಬೇರೆ ಜಾಸ್ತಿ ಇರಲ್ಲ ಇವತ್ತು, ಶನಿವಾರ ಇರೋದ್ರಿಂದ. ಬನ್ನಿ ಡ್ರಾಪ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಹೆಂಗೋ ಒಂದು ಡ್ಯೂಟಿ ಬಂತಲ್ಲ, ಹೋಗ್ಬೇಕಷ್ಟೇ. ಇವಾಗ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಬೆಳಿಗ್ಗೆಯಿಂದ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಡ್ಯೂಟಿ ಚೆನ್ನಾಗಿ ಮಾಡ್ಬೋದಿತ್ತು. ಇರಲಿ, ಬೇಜಾರಂದರೆ ಡೀಸೆಲ್ ಬೇರೆ ಹಾಕ್ಸಿದ್ದೀನಿ, ನೆನ್ನೆನೇ ಹಾಕ್ಸ್ಕೊಂಡ್ಬಂದೆ. ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಹೌದಪ್ಪ, ಸುಮ್ಮನೆ ಹೋಗ್ತಾ ಇರೋದು. ನೋಡಿ, ಅಂಕಲ್ ಡೆಲಿವರಿ ಡ್ಯೂಟಿ ಮಾಡೋಕ್ಕೆ ಬೇಜಾರೇನಿಲ್ಲ, ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಂದರೆ ಕಿಲೋಮೀಟರ್ ಕಡಿಮೆ ಕೊಡ್ತಾನೆ ಗುರು. ಹೋಟ್ರಲ್ಲಿ 30 ರೂಪಾಯಿ ಕೊಡ್ತಾನೆ ಕಿಲೋಮೀಟರ್ಗೆ. ಎಷ್ಟಾದರೂ ಇರಲಿ, ಅದು ಒಂದೊಂದ್ಸರಿ 25 ರೂಪಾಯಿನೂ ಕೊಡ್ತಾನೆ ಕಡಿಮೆ. ಬಟ್ ಜಾಸ್ತಿ ಕೊಡೋದು 30 ರೂಪಾಯಿನೇ ಕೊಡ್ತಾನೆ ಕಿಲೋಮೀಟರ್ಗೆ. ಅಂಕಲ್ ಡೆಲಿವರಿಲಿ ಹಂಗೆ ಹಾಕೋ ಕಡಿಮೆ ಕೊಡ್ತಾನಂತ ನನಗೆ ಅನಿಸುತ್ತೆ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಇವಾಗ 16 ಕಿಲೋಮೀಟರ್ ಇದೆ ಪಿಕಪ್ ಡ್ರಾಪು. 16 ಕಿಲೋಮೀಟರ್ಗೆ 666 ರೂಪಾಯಿ. ಅದರಲ್ಲಿ ಬೇರೆ ಕಮಿಷನ್ ಎಷ್ಟು ಕಟ್ ಮಾಡ್ತಾನೋ ನಾನು ನೋಡಿಲ್ಲ, ಹಂಗೆ ಆಕ್ಸೆಪ್ಟ್ ಮಾಡಿಬಿಟ್ಟೆ. ಹಂಗೆ ಡ್ಯೂಟಿ ಬಂತಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ, ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಕಮಿಷನ್ ತಗೊಂತಾನೆ ಅಂತ. ಅದೇ ಪೋರ್ಟ್ರಲ್ಲಿ 15 ಕಿಲೋಮೀಟರ್ಗೆ 800 ರೂಪಾಯಿ ಚಿಲ್ಲರೆ ಏನೋ ಕೊಡ್ತಾನೆ. ಅದರಲ್ಲಿ 100-150 ರೂಪಾಯಿನೋ ಕಮಿಷನ್ ಕಟ್ ಮಾಡಿಕೊಂಡ್ರೆ 650-700 ರೂಪಾಯಿನೋ ಉಳಿತದೆ ನನಗೆ. ನಾನು ಎಷ್ಟು ಸರಿ ಅಬ್ಸರ್ವ್ ಮಾಡಿದ್ದೀನಿ, ಪೋರ್ಟ್ರಲ್ಲಿ ಜಾಸ್ತಿ ಕೊಡ್ತಾನೆ. ಅದೇ ಇದು ಅಂಕಲ್ ಡೆಲಿವರಿ ಪೂಲಿಂಗ್ ಬಂದ್ಬಿಟ್ರಂತೂ ನೆನ್ನೆ ನೋಡಿ 4 ಕಿಲೋಮೀಟರ್ ಹೋಗಿರೋದು ನಾನು. 4 ಕಿಲೋಮೀಟರ್ಗೆ ಇಲ್ಲಿಂದ ಥಣಿಸಂದ್ರದಿಂದ ನಾಗವಾರದಿಂದ ಕೆಂಗೇರಿವರೆಗೂ ಹೋಗಿರೋದು. 5 ಸ್ಟಾಪು. 5 ಸ್ಟಾಪ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಗೊತ್ತಾ? 1,100 ರೂಪಾಯಿ, 1,100 ರೂಪಾಯಿ. ಅದರಲ್ಲಿ 2 ರೂಪಾಯಿ ಕಡಿಮೆ, 1,100 ರೂಪಾಯಿಗೆ.
ಸ್ಟಾಪ್ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ನಾನು ಹೋಗಿದ್ದು ಮಧ್ಯಾಹ್ನ 2:30ಗೆ ಪಿಕಪ್ ಮಾಡಿರೋದು, ನೆನ್ನೆ ಪರ್ಸನಲ್ ಡ್ಯೂಟಿ ಅಂತೂ 2:30ಗೆ ಪಿಕಪ್ ಮಾಡ್ಕೊಂಡು 5 ಸ್ಟಾಪ್ ಇಳಿಸೋ ಒಟ್ಟಿಗೆ 6 ಗಂಟೆ ಆಗಿತ್ತು ಸಾಯಂಕಾಲ. ಅಮೌಂಟ್ ಕೊಡ್ತಾ ಇರೋದು ಎಷ್ಟು? 1,100 ರೂಪಾಯಿ. ಅದ್ರಲ್ಲಿ ಬೇರೆ ಕಮಿಷನ್. ಏನ್ ವರ್ಕೌಟ್ ಆಗುತ್ತೆ ನೀವೇ ಹೇಳಿ? ಏನಪ್ಪ, ನಮ್ ಕೊಟ್ರೆ ಬೆಸ್ಟ್, ಬಟ್ ಡ್ಯೂಟಿ ಪ್ರೈಮ್ ಆಗಿರ್ಬೇಕು. ನಾವು ಪ್ರೈಮ್ ಪಾರ್ಟ್ನರ್ ಆಗಿದ್ದೆ ಡ್ಯೂಟಿ ಮಾಡಕ್ಕೆ ಏನ್ ಬೇಜಾರಿಲ್ಲ ಪೋರ್ಟ್ರಲ್ಲಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ, ಲೋಡ್ ಮಾಡ್ಕೊಳ್ಳೋಣ, ಮೆಟೀರಿಯಲ್ ಮಾಡ್ಕೊಂಡು ಮಾತಾಡೋಣ ಮತ್ತೆ ಮುಂದೆ. ಇದ್ದೀನಿ, ಲೋಡ್ ಮಾಡ್ತಾ ಇದ್ದಾರೆ ನೋಡಿ. 8 ಸಿಂಕ್ ಇರೋದು, 8 ಲೋಡ್ ಮಾಡ್ಕೊಂಡು ಹೋಗ್ಬೇಕು. 16 ಕಿಲೋಮೀಟರ್ ದೂರ ಇದೆ ಡ್ರಾಪ್ ಪಾಯಿಂಟು. ಟೋಟಲ್ 8 ಅಲ್ಲ ಅಣ್ಣ? 8. ಓಕೆ, 8 ಇರೋದು. ಲೋಡ್ ಮಾಡ್ತಾ ಇದ್ದಾರೆ. ಸಿಂಕ್ ಅಣ್ಣ ಇದು. ಬನ್ನಿ, ಲೋಡ್ ಆಗಿದೆ. ಅಲ್ಲಿ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಅರೈವು ಕೊಡಿಗೆಹಳ್ಳಿ, 16 ಕಿಲೋಮೀಟ್ರು. ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರ ಡೈರೆಕ್ಟ್. ಲೋಡ್ ಕಂಪ್ಲೀಟ್ ಆಯ್ತು. ಬಿಲ್ ಬೇರೆ ಕೊಡ್ತಾರಂತೆ, ಬಿಲ್ಗೋಸ್ಕರ ನಿಂತ್ಕೊಂಡಿದ್ದೀನಿ. ಬಿಲ್ ತಗೊಂಡು ಹೋಗ್ತಾ ಇರೋದು. ಡ್ರಾಪ್ ಪಾಯಿಂಟ್ ಹತ್ರ ಬರ್ತಾ ಹೋಗ್ತಾ ಇದ್ದೀನಿ. ಇನ್ನೂ 3 ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟ್. 14 ನಿಮಿಷ ತೋರಿಸ್ತಾ ಇದೆ. 16 ಕಿಲೋಮೀಟರ್ಗೆ ಇವತ್ತು ಶನಿವಾರ ಅಂದ್ರೂ ಟ್ರಾಫಿಕ್ ಐತೆ ಗುರು. ಯಾಕೋ ಏನೋ ಗೊತ್ತಾಯ್ತಲ್ಲ. ಹಾಫ್ ಡೇ ಇರಬೇಕು. ಹಾಫ್ ಡೇ ಅನ್ನೋಕ್ಕೇನೋ ಸಾಟರ್ಡೆ ಸಂಡೇ 2 ದಿನ ಲೀವ್ ಇದ್ದೇ ಇರುತ್ತೆ, ಆದ್ರೂ ಕೂಡ ಟ್ರಾಫಿಕ್ ಐತೆ. ಹೋದ ವಾರ ಶನಿವಾರ ಮತ್ತೆ ರವಿವಾರ ನೋಡಿದ್ನಲ್ಲ, ಟ್ರಾಫಿಕ್ ಇರ್ಲಿಲ್ಲ. ನೀವು ವಿಡಿಯೋ ನೋಡಿರ್ತೀರಾ, ನಿಮ್ಗೂ ಗೊತ್ತಿರುತ್ತೆ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಜಾಸ್ತಿನೇ ಟ್ರಾಫಿಕ್ ಐತೆ ಶನಿವಾರ ಆದ್ರೂ. ಇವಾಗ ಪ್ರೆಸೆಂಟ್ KR ಪುರಂ ಅಲ್ಲಿ ಇದ್ದೀನಿ, ಬಸ್ ಸ್ಟ್ಯಾಂಡ್ ಹತ್ರ. ಇನ್ನೂ 3 ಕಿಲೋಮೀಟರ್ ಐತೆ. 3 ಕಿಲೋಮೀಟರ್ಗೆ 15 ನಿಮಿಷ ತೋರಿಸ್ತಾ ಇದೆ ಡ್ರಾಪ್ ಪಾಯಿಂಟ್. ಹೋಗ್ತಾ ಇದ್ದೀನಿ. ಅಲ್ಲಿಂದ ನೋಡ್ಬೇಕು, ಪೋರ್ಟ್ರು ಮತ್ತೆ ಅಂಕಲ್ ಡೆಲಿವರಿ 2 ಆನ್ ಮಾಡ್ಕೊಂತೀನಿ. ಯಾವ್ದ್ರಲ್ಲಿ ಡ್ಯೂಟಿ ಚೆನ್ನಾಗಿ ಕೊಡ್ತಾನೋ ಅಮೌಂಟ್ ಜಾಸ್ತಿ ಇರೋದೇ ಹೋಗ್ತೀನಿ. ಯಾಕಂದ್ರೆ ಚಿಕ್ಕದು ಹೋದ್ರೆ ಸುಮ್ಮನೆ ಅಲ್ಲಿ ಲೋಡ್ ಅನ್ಲೋಡ್ ಮಾಡಕ್ಕೆ ಟೈಮ್ ತಗೊಂಡ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಬಾಡ್ಗೆ ತಗೊಂಡ್ರೆ ಲೋಡ್ಗೊಂದು ಅರ್ಧ ಗಂಟೆ ಹೋದ್ರು, ಅನ್ಲೋಡ್ಗೊಂದು ಅರ್ಧ ಗಂಟೆ ಹೋದ್ರು ಅಲ್ಲಲ್ಲಿ ನಿಂತ್ಕೊಳ್ಳೋದು ಇರೋದಿಲ್ಲ. ಕೂಲಿಂಗ್ ತಗೊಳಲ್ಲ ಗುರು. ಕೂಲಿಂಗ್ ತಗೊಂಡ್ಬಿಟ್ರೆ 3 ಕಡೆ 4 ಕಡೆ ನಿಂತ್ಕೊಂಡು ಹೋಗ್ಬೇಕು, ಅಲ್ಲೇ ಟೈಮ್ ಹೋಗ್ಬಿಡುತ್ತೆ ನಂದು. ಬನ್ನಿ ಡ್ರಾಪ್ ಪಾಯಿಂಟ್ ಇನ್ನೂ 2.5 ಕಿಲೋಮೀಟರ್ ಐತೆ. ಹೋಗಿ ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 12 ಗಂಟೆ 35 ನಿಮಿಷ. ಅನ್ಲೋಡ್ ಮಾಡ್ತಾ ಇದ್ದಾರೆ. KR ಪುರಂ ಇಂದ ಒಂದು 2 ಕಿಲೋಮೀಟರ್ ಒಳಗಡೆ ಬರಬೇಕು. ಬಂದಿದ್ದೀನಿ, ಅನ್ಲೋಡ್ ಆಗ್ತಾ ಐತೆ. ಅನ್ಲೋಡ್ ಮಾಡಲಿ. ಅಷ್ಟೊಟ್ಟಿಗೂ ಮೋಟ್ರ್ ಆನ್ ಮಾಡಿದ್ದೀನಿ. ಇದು ಟ್ರಿಪ್ ಎಂಡ್ ಮಾಡಿಬಿಡೋಣ. ಅನ್ಲೋಡ್ ಮಾಡಲಿ ಫಸ್ಟು, ಟ್ರಿಪ್ ಎಂಡ್ ಮಾಡೋಕ್ಕೆ ಬರುತ್ತೆ. ಮೋಟ್ರ್ ಆನ್ ಮಾಡಿದ್ದೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅಮೌಂಟ್ ಬಂದು 667 ರೂಪಾಯಿ ಆಗುತ್ತೆ ಫಸ್ಟ್ ಡ್ರಾಪು. ಫಸ್ಟ್ ಡ್ಯೂಟಿದು ಅಮೌಂಟು 667 ರೂಪಾಯಿ. ಡ್ಯೂಟಿ ಕಂಪ್ಲೀಟ್ ಮಾಡಿದ್ದು 1 ಗಂಟೆಗೆ. ಇವಾಗ ಒಂದು ಪೋರ್ಟ್ರಲ್ಲಿ ಡ್ಯೂಟಿ ಬಂದಿದೆ. ಟೈಮ್ ಬಂದು 1 ಗಂಟೆ 31 ನಿಮಿಷ. 12:30ಗೆ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಒಂದು ಅರ್ಧ ಗಂಟೆ ಊಟ ಮಾಡೋಕೆ ಸ್ವಲ್ಪ ಟೈಮ್ ಹೋಯಿತು. ಆಮೇಲೆ 2 ಗಂಟೆಗೆ ಡ್ಯೂಟಿ ಮತ್ತೆ ಆನ್ಲೈನ್ ಮಾಡಿದೆ. ಇವಾಗ ಒಂದು ಡ್ಯೂಟಿ ಬಂದೈತೆ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. 3 ಕಿಲೋಮೀಟರ್ ಪಿಕಪ್ ಇರೋದು. ಡ್ರಾಪ್ ಬಂದು ತಿಗಳರ್ಪಾಳೆ ಏನೋ ಐತೆ. ಎಕ್ಸಾಕ್ಟ್ ನನಗೂ ಅಷ್ಟು ಗೊತ್ತಿಲ್ಲ, ನೋಡಿಲ್ಲ ನಾನು. ಹಂಗೆ ಡ್ಯೂಟಿ ಇದರಲ್ಲಿ ಎತ್ಕೊಂಡ್ಬಿಟ್ಟೆ. 3 ಕಿಲೋಮೀಟರ್ ಪಿಕಪ್ ಇದೆ, ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಏನು ಮೆಟೀರಿಯಲ್ ಅಂತ ನೋಡೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರಿ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಸರ್ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ. ಯಾಕಂದ್ರೆ ಲೊಕೇಶನ್ ಒಂದೊಂದು ಕಡೆ ಬ್ಯಾಕ್ ಸೈಡ್ ತೋರಿಸ್ಬಿಡುತ್ತೆ. ನಾವು ಫ್ರಂಟಲ್ಲಿ ಇರ್ತೀವಿ, ಅದು ಬ್ಯಾಕ್ ಸೈಡ್ ಇರುತ್ತೆ ಲೊಕೇಶನ್. ಅದಕ್ಕೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಸರಿ ಇಲ್ಲ ಸರ್ ಲೊಕೇಶನ್ ಕರೆಕ್ಟ್ ಇದೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಹೋಗಿ ಮೆಟೀರಿಯಲ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ರಾಂಗ್ ಪಿಕಪ್ ಲೊಕೇಶನ್ ಕೊಟ್ಟಿದ್ದಾರೆ. ಸ್ಕೂಟಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಮುಂದೆ ಅವರೇ. ಒಂದು 200-300 ಮೀಟರ್ ಒಳಗಡೆ ಹೋಗ್ಬೇಕು. ಒಂದು 15 ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡಿದೆ. ಇವಾಗ ಬಂದ್ರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಟಿ ಹೋಗ್ತಾ ಇದ್ರಲ್ವಾ ಅವರೇ. ರಾಂಗ್ ಲೊಕೇಶನ್ ಕೊಟ್ಟಿರ್ತಾರೆ. ಫೋನ್ ಆದ್ರೂ ಪಿಕಪ್ ಮಾಡ್ಬೇಕಲ್ವಾ. ಕಾಲ್ ಕೂಡ ಪಿಕಪ್ ಮಾಡಲ್ಲ, ಫೋನ್ ಕೂಡ. ಇಲ್ಲಿ ಒಂದೊಂದು ಕಡೆ ಆಗುತ್ತೆ ಆ ಥರ. ಆಗಲಿ ನೋಡೋಣ. ಇನ್ನೂ ಎಷ್ಟು ಒಳಗಡೆ ಹೋಗ್ಬೇಕೋ ಗೊತ್ತಿಲ್ಲ. ಅರ್ಧ ಕಿಲೋಮೀಟರ್ ದೂರನೇ ಲೊಕೇಶನ್ ಕೊಟ್ಟಿದ್ದಾರೆ. ಇನ್ನೂ ಹೋಗ್ತಾನೆ ಇದ್ದೀನಿ ಹಂಗೇನೆ. ಅದ್ರಲ್ಲಿ ಬಿಡೆ ಈ ಚಿಕ್ಕ ಚಿಕ್ಕ ಸಂದಿಲಿ ಈ ಥರ ರೋಡ್ ಬಂದ್ಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ.
ಮೊದಲೇ ನಮ್ಮ ಗಾಡಿಗಳು ಯಾವಾಗ ಕೈ ಕೊಡ್ತಾವೆ ಹೇಳಕ್ಕಾಗಲ್ಲ ಅಂಥದ್ರಲ್ಲಿ ರೋಡ್ ನೋಡಿ ಹೆಂಗೈತೆ. ಮನೆಗೂ ಸಿಕ್ತು. ಬನ್ನಿ ಏನಿದೆ ಮೆಟಲ್ ನೋಡೋಣ, ಲೋಡ್ ಮಾಡ್ಕೊಳ್ಳೋಣ. ಏನಾದರೂ ಇರಲಿ, ಲೋಡ್ ಮಾಡ್ಕೊಳ್ಳೇಬೇಕು. ನೋಡೋಣ, ಒಂದು ಕ್ಯೂರಿಯಾಸಿಟಿ, ಏನಾದರೂ ಇರಲಿ ನೋಡೋಣ, ಲೋಡ್ ಮಾಡೋಣ. ಬನ್ನಿ. ಗಾಡೀಲಿ ಏನಿಲ್ಲ ಗುರು, ಒಂದೇ ಒಂದು ವಾಷಿಂಗ್ ಮಿಷಿನ್ ಇರೋದು ಅಷ್ಟೇ, ಚಿಕ್ಕದು. ಅದು ಒಂದು 80 kg ಏನೋ ಐತೆ, ಒಂದೇ ಇತ್ತು. ಅದನ್ನ ಲೋಡ್ ಮಾಡ್ಕೊಂಡಿದ್ದೀನಿ, ತೋರ್ಸಕ್ಕಾಗ್ಲಿಲ್ಲ. ಯಾಕಂದ್ರೆ ಅವ್ರಿಬ್ರು ಲೋಡ್ ಮಾಡಿದ್ರು, ಹಂಗೆ ಹಗ್ಗ ಕಟ್ಟಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಡ್ರಾಪ್ ಪಾಯಿಂಟ್ ಹತ್ರ. ಡ್ರಾಪ್ ಇರೋದು 20 ಕಿಲೋಮೀಟರ್ ದೂರ ಇದೆ ಡ್ರಾಪ್. ಎಕ್ಸಾಕ್ಟು ಎಲ್ಲಂದ್ರೆ ಹೇಳ್ತೀನಿ ನಿಮ್ಗೆ, ಎಕ್ಸಾಕ್ಟು ಮಡಿವಾಳ ಹತ್ರ, ಕೋರಮಂಗ್ಲ. ಎಕ್ಸಾಕ್ಟ್ ಕೋರಮಂಗ್ಲ ಡ್ರಾಪ್ ಇರೋದು. 20 ಕಿಲೋಮೀಟರ್, 1 hour 12 ನಿಮಿಷ ತೋರಿಸ್ತಾ ಇದೆ. ಅಮೌಂಟ್ ಬಂದು 777 ರೂಪಾಯಿ. 777 777 ರೂಪಾಯಿ. ಬರೀ ಟ್ರಾಫಿಕ್ ಬೇರೆ ಜಾಸ್ತಿನೇ ಐತೆ ಇವತ್ತು, ಶನಿವಾರ ಅಂದ್ರೂ ಬೆಳಗ್ಗೆಯಿಂದ ಟ್ರಾಫಿಕ್. ನಾನು KR ಪುರಂ ಹೋಗಿದ್ದೆ, ಅಲ್ಲಿನೂ ಟ್ರಾಫಿಕ್. ಇವಾಗ ಕೋರಮಂಗ್ಲ ಅಂತೂ ಮೊದಲೇ ಟ್ರಾಫಿಕ್. ಯಾವಾಗಾದ್ರೂ ಹೋಗ್ಲಿ, ಸಾಟರ್ಡೆ ಸಂಡೇ ಇನ್ನೂ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಆ ಕಡೆ ಎಲ್ಲ ಪಬ್ಬು ಕ್ಲಬ್ಬು ಎಲ್ಲ ಆ ಕಡೆ ಜಾಸ್ತಿ ಅಲ್ಲ, ಕಾಲೇಜು. ಅದಕ್ಕೋಸ್ಕರನೇ ಅಲ್ಲಿ ಎಲ್ಲ ರಶ್ ಜಾಸ್ತಿನೇ ಇರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗೋದಷ್ಟೇನೆ. ಬನ್ನಿ ಹೋಗೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ. ಅಲ್ಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. 140 ಮೀಟರ್ ಏನೋ ದೂರ ಇದೆ ಅಷ್ಟೇ. ಅಲ್ಲಿ ಹೋಗೋಕೆ ದಾರಿ ಇಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡು. ಅದಕ್ಕೋಸ್ಕರ ಬ್ಲಾಕ್ ಮಾಡಿದ್ದಾರೆ. ಅವ್ರು ಹುಡುಗ ಬರ್ತಾನಂತೆ, ಬೇರೆ ಕಡೆ ಎಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ನಿಂತ್ಕೊಂಡಿದ್ದೀನಿ. ಟೈಮ್ ಬಂದು 3 ಗಂಟೆ 19 ನಿಮಿಷ ಇವಾಗ. ನೋಡಿ ತೋರಿಸ್ತೀನಿ ನಿಮಗೆ. 140 ಮೀಟ್ರ್ ಇದೆ ಅಷ್ಟೇ, 1 ನಿಮಿಷ ತೋರಿಸ್ತೈತಾ. 140 ಮೀಟ್ರ್ ದೂರ ಇದ್ದೀನಿ. ನೋಡೋಣ ಬರಲಿ. ಅದು ಒಂದೇ ಇರೋದಲ್ಲ, ಅದೊಂದು ಡ್ರಾಪ್ ಮಾಡಿದ್ರೆ, ಸಾರಿ ಮೆಟೀರಿಯಲ್ಲು ಅನ್ಲೋಡ್ ಮಾಡಿದ್ರೆ ಮತ್ತೆ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ ನೋಡೋಣ. ಡೀಸೆಲ್ ಬೇರೆ ಖಾಲಿ ಆಗೈತೆ, ಡೀಸೆಲ್ ಹಾಕ್ಸ್ಕೋಬೇಕು. ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಯಾವ್ದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಅದೊಂದು ಡ್ರಾಪ್ ಕಂಪ್ಲೀಟ್ ಮಾಡಿ ಒಂದು 10-15 ನಿಮಿಷ ಕೂತ್ಕೊಂಡೆ. ಆವಾಗಲೇ ಇನ್ನೊಂದು ಪೋರ್ಟ್ರಲ್ಲಿ ಡ್ಯೂಟಿ ಬಂದೈತೆ. 400 ರೂಪಾಯಿ ಬಂದಿರೋದು, 395 ರೂಪಾಯಿ. ಎಷ್ಟಾದರೂ ಬರಲಿ, ಬಂದಿದೆ ಅಲ್ಲ, ಅದು ಒಂದು ಖುಷಿ. ಬರ್ತಾ ಇದ್ದಾವೆ ಅಂಕಲ್ ಡಿಲಿವರಿಲಿ, ಬಟ್ ಪಿಕಪ್ ದೂರ ಆಗ್ತೈತೆ. ಅದರಲ್ಲಿ ಬೇರೆ 8-9 ಕಿಲೋಮೀಟರ್ ಪಿಕಪ್ ಹೋಗಬೇಕು, 20 ಕಿಲೋಮೀಟರ್ ಡ್ರಾಪ್ ಹೋದರೆ 600-650 ರೂಪಾಯಿನೋ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಇವಾಗ ಒಂದು ಬಂದೈತೆ ಡ್ಯೂಟಿ, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಬಂದಿದೆ ಡ್ಯೂಟಿ. ಅಮೌಂಟ್ ಬಂದು 395 ರೂಪಾಯಿ. ಇಲ್ಲೇ ಲೋಕಲ್ ಇರಬೇಕು, ಭಾಳ ದೂರ ಇಲ್ಲ. ಶಂಕರ್ಪುರ ಅಂತ ಡ್ರಾಪ್ ಇರೋದು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಪಿಕಪ್ ನೋಡಿದ್ರೆ 2 ಕಿಲೋಮೀಟರ್ ಐತೆ. ಡೈರೆಕ್ಟು ಪಿಕಪ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಏನಿದೆ ಮೆಟೀರಿಯಲ್ ನೋಡೋಣ. ಅಲ್ಲಿ ಕಾಲ್ ಮಾಡಿಲ್ಲ ಕಸ್ಟಮರ್ಗೆ, ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಅಲ್ಲಿಗೇನೆ, ಹೋಗಿ ನೋಡೋಣ. ಲೋಡ್ ಮಾಡ್ಕೊಂಡಿದ್ದೀನಿ. ಮೆಟೀರಿಯಲ್ ಏನಪ್ಪ ಅಂದರೆ, ಕೂತ್ಕೊಂಡು ಊಟ ಮಾಡ್ತಾರಲ್ಲ, ಟೇಬಲ್ ದೊಡ್ಡದು ಡೈನಿಂಗ್ ಟೇಬಲ್ ಅಂತಾರಲ್ಲ, ಆ ಥರ ಲೋಡ್ ಮಾಡ್ಕೊಂಡಿದ್ದೀನಿ. 8 ಡೈನಿಂಗ್ ಟೇಬಲು, ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲರೆ ಐಟಮು. ಅಂದರೆ ರಾಜವಾಡಿ ಮಂದಿ ಇರ್ತಾರಲ್ಲ, ರಾಜಸ್ಥಾನ್ ಮಂದಿ, ಅವರೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ, ಆ ಥರ ಟೇಬಲ್ಸ್ ಅದು. 4 ಕಿಲೋಮೀಟ್ರ್ ಡ್ರಾಪ್ ಇದೆ. ಸ್ಟಾರ್ಟ್ ಮಾಡಿದ್ದೀನಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ. 4 ಕಿಲೋಮೀಟ್ರ್ ಇದೆ, 16 ನಿಮಿಷ ತೋರಿಸ್ತಾ ಇದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ. ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ವೀಡಿಯೋ ಮಾಡೋಣ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಫಸ್ಟ್ ಹೋಗಿ, 16 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗೋಣ, ಫಸ್ಟ್ ಡ್ರಾಪ್ ಮಾಡೋಣ ಅಂತ. ಅಲ್ಲಿ ಹೋಗಿ ಹತ್ರ ಬಂದಿದ್ದೀನಿ. ಆಟೋ ಅನ್ಲೋಡ್ ಮಾಡೋಕ್ಕೆ ಇದೆ. ಯಾವುದೋ ಗುಡಿ ಇದೆ, ರೆಡಿ ಆಗ್ತಾ ಐತೆ. ಏನೋ ಫಂಕ್ಷನ್ ಇರಬೇಕು. ಬನ್ನಿ ಅನ್ಲೋಡ್ ಮಾಡಲಿ. ನೆಕ್ಸ್ಟ್ ಯಾವುದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೋಡಿ ಅನ್ಲೋಡ್ ಮಾಡ್ತಾ ಇದ್ದಂಗೆ ಇನ್ನೊಂದು ಪೋರ್ಟ್ರಲ್ಲೇ ಡ್ಯೂಟಿ ಬಂದೈತೆ, ತೋರಿಸ್ತೀನಿ ನೋಡಿ ನಿಮಗೆ. ಅಮೌಂಟ್ ಬಂದು ನೋಡಿದ್ರೆ ಭಯ ಆಗ್ತೀರ ನೀವು. 1500 ರೂಪಾಯಿ. ಡ್ರಾಪ್ ಎಲ್ಲಿರೋದಂದರೆ ಮುತ್ತನಹಳ್ಳಿ ಕ್ರಾಸ, ಹಾರೋಹಳ್ಳಿ ಡ್ರಾಪ್ ಇರೋದು. ಇನ್ನೂ ಡ್ರಾಪ್ ಇದು ಟ್ರಿಪ್ ಎಂಡ್ ಆಗಿಲ್ಲ, ಅನ್ಲೋಡ್ ಕೂಡ ಮಾಡಿಲ್ಲ ಇನ್ನೂ. ಅದಕ್ಕೆ ಮಾಡ್ತಾ ಇದ್ದಾರೆ ಇನ್ನೂ. ಅಷ್ಟರೊಳಗೆ ಒಂದು ಡ್ಯೂಟಿ ಬಂತು, ಖುಷಿ ಆಯಿತು. ಫಸ್ಟ್ ಒಂದು 650 ರೂಪಾಯಿಗೆ ಏನೋ ಬಂದಿತ್ತು ಪೀಣ್ಯಾಗೆ, ಎತ್ತೋಷ್ಟರಲ್ಲೇ ಬೇರೆಯವ್ರು ಎತ್ಕೊಂಡ್ಬಿಟ್ರು. ಏನೋ ನನ್ನ ಹಣೆ ಬರ ಚೆನ್ನಾಗಿದೆ ಇವತ್ತೂ ಕೂಡ. 1500 ರೂಪಾಯಿಗೆ ಬಂದೈತೆ.
ಬೆಳಗ್ಗೆಯಿಂದ ಒಂದು 3 ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀನಿ. ಇದು 4ನೇ ಡ್ಯೂಟಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಪಿಕಪ್ ನೋಡಿ 1.5 ಕಿಲೋಮೀಟರ್ ಇದೆ, 10 ನಿಮಿಷ ತೋರಿಸ್ತಾ ಇದೆಯಪ್ಪ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಏನಂತ ಕೇಳೋದಕ್ಕೆ ಸರ್ ಗೋಣಿ ಚೀಲ ಇದಾವೆ, ಭಾಳ ಇಲ್ಲ, ಸ್ವಲ್ಪನೇ ಇದೆ, ಬನ್ನಿ ವೇಟ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಹತ್ರ ಬಂದಿದ್ದೀನಿ, ಲೋಡ್ ಮಾಡ್ತಾ ಇದ್ದಾರೆ. ಸರಿಯಲ್ಲ, ಲೋಡ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದು 27 ಕಿಲೋಮೀಟರ್ ಇದೆ. ಒಂದ್ ಕಡೆ 30 ತೋರಿಸ್ತಾ ಇದೆ, ಒಂದ್ ಕಡೆ 27 ಐತೆ. ಗೋಣಿ ಚೀಲ ಲೋಡ್ ಆಗೈತೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. ಗುರು ಫೈನಲಿ ಲೋಡ್ ಆಯ್ತು. ಗೋಣಿ ಚೀಲ ಒಂದು 30-40 ಅಷ್ಟೇ ಇರೋದು, ಲೋಡ್ ಆಗೈತೆ. ವೆಯ್ಟ್ ಬೇರೆ ಜಾಸ್ತಿ ಇಲ್ಲ, ಆದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ 30 ಕಿಲೋಮೀಟ್ರ್ 1 ಅವರ್, 30 ಕಿಲೋಮೀಟ್ರಿಗೆ 1 ಅವರ್ 30 ನಿಮಿಷ ತೋರಿಸ್ತಾ ಇದೆ. ಇರಲಿ ಬಿಡಿ, ಏನು ಮಾಡೋದು, 1500 ರೂಪಾಯಿ ಬಾಡಿಗೆ ಅಲ್ಲ. ಅದರಲ್ಲಿ ಕಮಿಷನ್ ಎಷ್ಟು ಕಟ್ಟಾಗುತ್ತೋ ಗೊತ್ತಿಲ್ಲ. 300 ರೂಪಾಯಿ ಅಂತ ಹಿಡ್ಕೊಂಡಿದ್ದೀನಿ ನಾನು. 30 ಕಿಲೋಮೀಟ್ರಿಗೆ 300 ರೂಪಾಯಿನ ತೊಗೊತಾನಂತ ನನ್ನ ಅನಿಸಿಕೆ. ನನಗೂ ಗೊತ್ತಿಲ್ಲ ಎಷ್ಟು ತೊಗೊತಾನೋ ಅಂತ. ನೋಡೋಣ, ಎಷ್ಟಾದರೂ ತೊಗೊಳ್ಳಿ. ಫಸ್ಟು ಹೋಗೋಣ, ಏನು ಮಾಡೋದು, ಹೋಗೋದಷ್ಟೇ. ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. ಹೋಗ್ತಾ ದಾರಿಲಿ ಎಲ್ಲೋ ಸ್ವಲ್ಪ ಬಾಯಿಗೆ ಏನಾದರೂ ಹಾಕೋಬೇಕು. ನೀರು ಫುಲ್ಲು ಬಿಸಿ ಆಗಿಬಿಟ್ಟೈತೆ. ಕುಡಿಯೋ ನೀರು ಇಟ್ಟಿದ್ದವಲ್ಲೇ ಇಟ್ಟು ಫುಲ್ಲು ಬಿಸಿ ಆಗಿಬಿಟ್ಟೈತೆ ನೀರು. ಅದರಲ್ಲಿ ಬೇರೆ ಈ KR ಮಾರ್ಕೆಟ್ ಟ್ರಾಫಿಕ್ ನೋಡ್ಬಿಡಿ, ಸ್ವಲ್ಪ ಬೇಜಾರಾಗಿ ಹೋಗುತ್ತೆ. 1-2 ಸಿಗ್ನಲ್ ದಾಟ್ಬೇಕಂದ್ರೆ 20 ನಿಮಿಷ ಬೇಕು ನಮಗೆ. ಇದೊಂದು ಸ್ವಲ್ಪ ದಾಟ್ಕೊಂಡು ಹೊರಗಡೆ ಹೋದರೆ ಅಲ್ಲಿಂದ ಸ್ವಲ್ಪ ಮೇನ್ ರೋಡ್ ಸಿಕ್ಕರೆ ಆರಾಮಾಗಿ ಹೋಗ್ಬೋದು. ಬನ್ನಿ, ಏನು ಮಾಡೋದು. ನಾನು ಒಂದು 5 ನಿಮಿಷ ಲೇಟ್ ಆಗಿಬಿಡ್ತೇವೆ, ಯಾಕಂದರೆ ನಿನ್ನೆಯಿಂದ ಏನೋ ಗುರು ಗೊತ್ತಾಗ್ತಾ ಇಲ್ಲ ನನಗೆ. ಬರೀ ಎಲ್ಲಿ ಹೋಗ್ತೀನಿ ಎಲ್ಲ ರೋಡ್ ಕ್ಲೋಸು, ಎಲ್ಲಾದ್ರೂ ಹೋಗ್ಲಿ ರೋಡ್ ಕ್ಲೋಸು, ಎಲ್ಲಾದ್ರೂ ಹೋಗ್ಲಿ ರೋಡ್ ಕ್ಲೋಸು. ಸುತ್ತಾಕಿ ಬರ್ತಾ ಇದ್ದೆ. 2-3 ಸರಿ ಕಾಲ್ ಮಾಡಿದ್ರು ಕಸ್ಟಮರು, ಸರ್ ಬರ್ತಾ ಇದ್ದೀನಿ, ರೋಡ್ ಕ್ಲೋಸ್ ಆಗಿದೆ ಅಂದಿದ್ದಕ್ಕೆ ಆಯಿತು ಅಂತ ಹೇಳಿದ್ರು. ನಾನು ಎಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರ ಅಂತ ಮಾಡಿದೆ. ಯಾಕಂದರೆ ಇವಾಗ ಅದು ಇಳಿಸಿದ್ನಲ್ಲ ಡೈನಿಂಗ್ ಟೇಬಲು, ಅವರೇ ಇನ್ನೊಂದು ಬಾಡಿಗೆ ಇದೆ, ಒಂದು 500 ರೂಪಾಯಿ ಕೊಡ್ತೀನಿ ಹೋಗ್ಬಾ ಅಂದರು. ನಾನು 1500 ರೂಪಾಯಿ ಆಸೆಗೆ ಆಗಲ್ಲ ಸರ್, ಒಂದು ಪಿಕಪ್ ಮಾಡ್ಕೊಂಡಿನಿ, ಅಕ್ಸೆಪ್ಟ್ ಮಾಡಿದ್ದೀನಿ ಡ್ಯೂಟಿ, ಆಗಲ್ಲ ಅಂತ ಹೇಳಿದೆ. ಅದನ್ನೂ ಹೋಯ್ತು ಇದನ್ನೂ ಹೋಯ್ತು ಅಂತ ಮತ್ತೆ ಏನೋ ಅಂತಾರಲ್ಲ, ಆದರೂ ಆಗಬಾರ್ದು ಅಂತ ನಾನು ನನಗೆ ಭಯ ಆಗ್ಬಿಟ್ಟಿತ್ತು. ಆಮೇಲೆ ಬಂದು ಒಂದು ನಿಂತ್ಕೊಂಡ್ಮೇಲೆ ಫಟಾಫಟ್ ಅಂತ ಲೋಡ್ ಮಾಡಿದ್ರು. 5 ನಿಮಿಷ ಆಯಿತು ಗುರು ಲೋಡ್ ಮಾಡೋಕೆ, 5 ನಿಮಿಷ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಎಲ್ಲಾದ್ರೂ ಎಲ್ಲರೂ ಮಧ್ಯದಲ್ಲಿ ನಿಂತ್ಕೊಳ್ಳೋಣ. ಸ್ವಲ್ಪ ಹೊಟ್ಟೆಗೆ ಕೂಲ್ ಡ್ರಿಂಕ್ಸು, ಚಿಪ್ಸು ಏನಾದರೂ ತಿನ್ಕೊಂಡು ಹೋಗಕ್ಕೆ ಬರುತ್ತೆ. ಫೈನಲಿ ಟೈಮ್ ಬಂದು 7 ಗಂಟೆ 38 ನಿಮಿಷ. ಇವಾಗ ಟ್ರಿಪ್ ಕಂಪ್ಲೀಟ್ ಆಯ್ತು ನಂದು. ಏನು ಮಾಡ್ತೀರಾ, 30 ಕಿಲೋಮೀಟ್ರ್ ದೂರ ಇದ್ದೀನಿ. ಯಾವುದೂ ಡ್ಯೂಟಿ ಬರೋಲ್ಲ ಅಂತ ನನಗೆ ಅನಿಸುತ್ತೆ. ಬನ್ನಿ ಟ್ರಿಪ್ ಎಂಡ್ ಮಾಡೋಣ. ನೋಡಿ, ಟ್ರಿಪ್ಪು ಎಂಡ್ ಮಾಡ್ತಾ ಇದ್ದೀನಿ. ಅಮೌಂಟ್ ನೋಡೋಣ ಎಷ್ಟಾಗಿದೆ ಅಂತ. ಅದೇ 1500 ರೂಪಾಯಿನ ತೋರಿಸುತ್ತೆ, ಅಷ್ಟೇ ಇರಬೇಕು. 1504. ಅಡಿಷ್ನಲ್ ಚಾರ್ಜ್ ಬೇರೆ ಹಾಕಿದ್ದಾರೆ. ಯಾವುದೋ ಪಿಕಪ್ ಚಾರ್ಜ್ ಎಕ್ಸ್ಟ್ರಾ, ಡ್ರಾಪ್ ಎಕ್ಸ್ಟ್ರಾ ಚಾರ್ಜ್ 20 ರೂಪಾಯಿ ಹಾಕಿದ್ದಾರೆ. 1500 ರೂಪಾಯಿ. ನೋಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೂ ಡ್ಯೂಟಿ ಬರಲ್ಲ ಅಂತ ನನಗೆ ಗೊತ್ತು. ಇವಾಗೇನು 3 ದಿನ 4 ದಿನ ಆಯಿತು ಕಂಟಿನ್ಯೂ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಸಹಕಾರ ಜಾಸ್ತಿನೇ ಇದೆ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ನ ಆಲಲ್ಲಿ ಪ್ರೆಸ್ ಮಾಡ್ಕೊಂಡು ಹೋಗಿ. ಮತ್ತು ನಾಳೆ ಹೊಸ ವಿಡಿಯೋ ಅಂದಾಗ ಸಿಗ್ತೀನಿ. ನಮಸ್ಕಾರ.